ಎಕ್ಸಾಮ್ನಲ್ಲಿ ಸೆಕೆಂಡ್ ಬಂದಿದ್ದೀರಾ? ನಗರಸಭೆ ಒಳಗೆ ಸಾಲಿಡ್ ಮ್ಯಾನೇಜ್ಮೆಂಟ್ ಅಂತ ಮುಂದಿನ ದಿನಮಾನದಲ್ಲಿ ಹೆಚ್ಚು ಬರೀ ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಮಿಷನರ್ಸ್ಗಳಿಗೆ ಎಷ್ಟು ಜ್ಞಾನ ಐತಿ, ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಸ್ವಲ್ಪ ಒಂದು ಡಿಸ್ಕಸ್ ಇದ್ರೆ ಬೆಂಗಳೂರಿಗೆ 16ನೇ ಮಂಡ್ಯ ಜಿಲ್ಲೆ. ನಮಗೆ ಖುಷಿ ಆಯಿತು. ನಮ್ಮ ನಗರಸಭೆಯಲ್ಲಿ ಥ್ಯಾಂಕ್ ಯು ಸರ್. ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಹುದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇರೋದು ಅಂತಂದರೆ ನಗರ ಪ್ರದೇಶಗಳಲ್ಲಿ ಮತ್ತು ಮಹಾನಗರ ಪ್ರದೇಶಗಳಲ್ಲಿ ಆ ಒಂದು ಕಚ್ಚಾ ಪದಾರ್ಥ ಉತ್ಪನ್ನ ಆಗಿರತಕ್ಕಂಥ ಪದಾರ್ಥವನ್ನು, ವೇಸ್ಟ್ ಪದಾರ್ಥವನ್ನು ಏನು ಸಂಗ್ರಹ ಮಾಡ್ತಾರೆ, ಪ್ರತಿ ದಿವಸ ಸಂಗ್ರಹ ಮಾಡ್ತಾರೆ, ಅದನ್ನೇ ಒಂದು ಕಡೆ ಹಾಕೋದ್ರಿಂದ ಅಷ್ಟೇ ಅಲ್ಲ, ಮತ್ತು ಅದನ್ನು ರೀಸೈಕಲ್ ಅಂದರೆ ಅದನ್ನು ಮತ್ತೆ ಪ್ರಯೋಜನವಾಗಿ ಬಳಕೆ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಒಂದು ಸಮಸ್ಯೆ ಇದು ದೇಶದಾದ್ಯಂತ ಇದೆ. ಆ ನಿಮಿತ್ತವಾಗಿ ನಮ್ಮ ರಾಜ್ಯದಲ್ಲಿ 60 ನಗರಸಭೆಯ ಒಂದು ಪೌರಾಯುಕ್ತರಿಗೆ ಪರೀಕ್ಷೆಯನ್ನು ಇಟ್ಟರು. ಅದನ್ನು ಯಾವ ರೀತಿ ನಿಮ್ಮ ಪ್ಲ್ಯಾನ್ ಇದೆ, ಮುಂದಿನ ದಿವಸಗಳಲ್ಲಿ ಈ ರೀಸೈಕಲ್ ಪ್ಲ್ಯಾನ್ಗಳನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ಒಂದು ಪರೀಕ್ಷೆಯಲ್ಲಿ ಅದನ್ನು ನಾವು ಪ್ರಾಯೋಗಿಕವಾಗಿ ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ನಮ್ಮ ಪೌರಾಯುಕ್ತರು. ಅದನ್ನೇ ಅವರು ಅಲ್ಲಿ ಮಂಡಿಸಿ ರಾಜ್ಯಕ್ಕೆ 2ನೇ ಒಂದು ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಮತ್ತು ದಾಂಡೇಲಿಗೆ ಹೆಮ್ಮೆಯಾಗಿರ್ತಕ್ಕಂಥ ವಿಷಯ ಆಗಿದೆ. ಅವರು ಯಾವುದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಅದನ್ನೇ ಅವರೆಲ್ಲ ಮಂಡಿಸಿದ್ದಾರೆ. ಹೀಗಾಗಿ ಅವರಿಗೆ ನಾವು ಎಲ್ಲರ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಅವರ ಯೋಜನೆಗಳು ರಾಜ್ಯದಲ್ಲಿ ಜಾರಿಗೆ ಬರಬೇಕು ಮತ್ತು ಮಂಡಿಸಿರ್ತಕ್ಕಂಥ ಈ ವಿಚಾರಗಳು ಮುಂದಿನ ದಿವಸಗಳಲ್ಲಿ ರಾಜ್ಯದಲ್ಲಿ ಬಂದು ಮತ್ತೆ ನಮ್ಮೂರಿನ ಹೆಸರನ್ನು ಅವರು ಎಲ್ಲ ಕಡೆ ಹೋದಲ್ಲಿ ತೆಗೆದುಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಅವರಿಗೆ ಇವತ್ತಿನ ದಿವಸ ಶುಭಾಶಯಗಳನ್ನು ತಿಳಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ಧನ್ಯವಾದಗಳು. ನಮ್ಮ ಅಧ್ಯಕ್ಷರಿಂದ ನಾವು ಇವತ್ತು ನಮ್ಮ ನಗರಸಭೆಯ ಪೌರಾಯುಕ್ತರ ಒಂದು ಕೆಲಸ, ಅಭಿವೃದ್ಧಿ, ಅವರ ಒಂದು ಪ್ರತಿದಿನದ ಕೆಲಸ ನಾವು ನೋಡ್ತಾ ಇದ್ದೇವೆ. ನಮ್ಮ ನಗರಕ್ಕೆ ಕೀರ್ತಿ ಖಂಡಿತವಾಗಿ ಬರ್ತದೆ ಅಂತೇಳಿ ಒಂದು ನಿರೀಕ್ಷೆ ಇದೆ. ಅದೇ ರೀತಿ ಅವರಿಗೂ ಸಹ ಹೆಚ್ಚಿನ ಸ್ಥಾನ ಸಿಗಲಿ, ಇನ್ನೂ ಹೆಚ್ಚಿನ ಸ್ಥಾನ ತಗೊಂಡು ನಮ್ಮ ನಗರಕ್ಕೆ ಅಭಿವೃದ್ಧಿ ಕೆಲಸಕ್ಕೆ ಅವರಿಂದ ಸಹಾಯ ಆಗ್ಬೋದು ಅಂಥೇಳಿ ನಾವು ಸಂಪೂರ್ಣವಾಗಿ ನಿರೀಕ್ಷೆ ಮಾಡ್ತೇವೆ. ಮತ್ತು ಆ ನಿರೀಕ್ಷೆಗೆ ಅವರು ಫಲಕಾರಿಯಾಗಿ ಒಂದು ನಿರ್ಣಯ ಮುಂದಿನ ದಿನದಲ್ಲಿ ಸಿಗ್ಬೋದು ಅಂಥೇಳಿ ನಮ್ಮ ಹೋರಾಟ ಸಮಿತಿಯಿಂದ ಬನ್ನೇಸರಿಗೆ ಅಭಿನಂದಿಸಿ ಅವರ ಆಯುಷ್ಯ ಮತ್ತು ಅವರ ಇನ್ನೂ ಕೆಲಸ ಆರೋಗ್ಯ ಸಿಗಲಿ ಅಂತೇಳಿ ನಾನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಗರಸಭೆಯ ಕಮಿಷನರ್ ಬನ್ನಿಯವರು ಒಂದು ವಿಷಯ ಕೇಳಿ ನಮಗೆ ಭಾಳ ಸಂತೋಷ ಆಯಿತು. ಯಾಕಂತ ಕೇಳಿದರೆ 60 ನಗರಸಭೆ, ಇಡೀ ರಾಜ್ಯದ ಎಲ್ಲ ನಗರಸಭೆಗಳಿಂದ ಬಂದಂಥ ನಗರಸಭಾ ಕಮಿಷನರ್ ಒಂದು ಏನು ವಿಷಯವನ್ನು ಮಂಡನೆ ಮಾಡಿದರೆ, ಇವತ್ತಿನ ದಿನದಲ್ಲಿ ಅಭಿವೃದ್ಧಿಗೆ ಏನು ಬೇಕು, ಘನತ್ಯಾಜ್ಯ ಯಾವ ರೀತಿ ಉಪಯೋಗ ಮಾಡಬೇಕು, ಯಾವ ರೀತಿ ಅದನ್ನು ಸರಿಪಡಿಸಬೇಕು ನಗರಗಳಲ್ಲಿ ಅಂತೇಳಿ ಇಟ್ಟಂಥ ಪರೀಕ್ಷೆಯಲ್ಲಿ ನಮ್ಮ ವಿವೇಕ್ ಬಲ್ಲೆ ಸಾಹೇಬರು ರಾಜ್ಯದಲ್ಲಿ 2ನೇ ನಂಬರ್ ಬಂದದ್ದು ನಮಗೆಲ್ಲ ಭಾಳ ಖುಷಿಯಾಗಿದೆ. ಬರಲಿರೋ ದಿನಗಳಲ್ಲಿ ದಾಂಡೇಲಿಯೂ ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಒಂದು ಲೀನದಲ್ಲಿ ನಗರದಲ್ಲಿ ಮೈಸೂರಲ್ಲಿ ಫಸ್ಟ್ ಬಂದಿತ್ತು. ಅದೇ ರೀತಿ ದಾಂಡೇಲಿಯೂ ಕೂಡ ಫಸ್ಟ್ ಬರುವಂತ ಆಗಲಿ ಅವರ ಒಂದು ಇದಕ್ಕೆ ನಾವು ಎಲ್ಲರೂ ಕೂಡ ಸಹಕಾರ ಕೊಡೋಣ ಅಂತ ಮಾತನ್ನು ಹೇಳಿದ್ದೀವಿ. ಇವತ್ತಿನ ಶುಭ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ನಮ್ಮ ಪೌರಾಯುಕ್ತರಾದಂಥ ಬನ್ನೇ ಸಾಹೇಬ್ರವರು ರಾಜ್ಯದಲ್ಲಿ ನಡೆದಂಥ
ಪೌರಸಭೆಗಳ ಆಯುಕ್ತರ ಒಂದು ಕಾರ್ಯ ವಿಧಾನದ ಬಗ್ಗೆ ನೋಡಿದಾಗ ಇವರು ನಗರ ರಾಜ್ಯಕ್ಕೆ 2ನೇ ಪ್ರಥಮದಲ್ಲಿ ಆಯ್ಕೆಯಾಗಿದ್ದು ಬಹಳ ಸಂತೋಷದ ವಿಷಯ. ಅವರಿಗೆ ಇನ್ನೂ ಮಹಾನಗರ ಪಾಲಿಕೆ ಹಾಗೂ ರಾಜ್ಯದ ಆಡಳಿತಾತ್ಮಕ KS ಉದ್ಯೋಗ ಅವರು ಒಂದು ಬಡ್ತಿ ಹೊಂದಕ್ಕೊಂದು ಯೋಗ್ಯ ಅದಾರ. ಯಾಕಂದ್ರೆ ಇನ್ನೂ ಯುವಕರದಾರ, ಇನ್ನೂ ಭಾಳ ವಯಸ್ಸಿದೆ. ಏನು ಈಗ ಇನ್ನೂ ಏನಿಲ್ಲ ಅಂದರೂ ಕಡಿಮೆ ಅಂದ್ರೆ ಇನ್ನೂ 30 ವರ್ಷ ಸರ್ವಿಸ್ ಇರ್ಬೋದು. ಏನು ಅದಕ್ಕೆ ಅವರಿಗೆ ದೇವರ ಇನ್ನೂ KS ಉದ್ಯೋಗ ಅವರಿಗೆ ಒಂದು ಪ್ರಮೋಷನ್ ಮಾಡಿ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಬೇಕಂತೇಳಿ ನನ್ನ 2 ಅನಿಸಿಕೆಗಳನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಬಹುಶಃ ಈಗ ನಿಮ್ಮ ಸನ್ಮಾನ ನನ್ನ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚು ಮಾಡಿದೆ ಅಂತ ನಾನು ಭಾವಿಸಿದ್ದಲ್ಲ, ಅದು ನಿಜವಾಗ್ಲೂ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ. ಈಗಾಗಲೇ ಆ್ಯಕ್ಚುಲಿ ಫ್ರ್ಯಾಂಕ್ ಆಗಿ ಹೇಳ್ಬೇಕಂತಂದ್ರೆ ನನಗೆ ಸಾಕಾಗಿ ಹೋಗಿತ್ತು. ಅದು ದಾಂಡೇಲಿ ಅಂತಲ್ಲ, ಎಲ್ಲ ಕಡೆಯೂ ಸಮಸ್ಯೆಗಳು ಸಾಕಷ್ಟಿದೆ, ದಾಂಡೇಲಿಯಲ್ಲೂ ಕೂಡ ಇದೆ. ಆದರೆ ದಾಂಡೇಲಿಯಲ್ಲಿ ಜನರ ಒಂದು ಸಹಕಾರ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಸಿಗ್ತದೆ. ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಒಂದು ಸಹಕಾರ ಸಿಗ್ತಾ ಇದೆ. ನಿಮ್ಮೆಲ್ಲರ ಒಂದು ಸಹಕಾರದಿಂದ ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಿಸಲ್ಟ್ಸ್ ಕೊಡ್ತಕ್ಕಂಥ ಕೆಲಸಕ್ಕೆ ನಾವು ಹಾನಿಯಾಗಿದ್ದೇವೆ. ಸ್ವಲ್ಪ ಸಂಕ್ಷಿಪ್ತವಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತೇನೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಂದರೆ ನಮ್ಮ ಊರಿನ ಸ್ವಚ್ಛತೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಾನು ದಾಂಡೇಲಿಗೆ ಯಾವತ್ತೂ ಬಂದಿರಲಿಲ್ಲ. ಫಸ್ಟ್ ಟೈಮ್ ಬರುವಾಗ ಕಮಿಷನರ್ ಆಗಿ ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ 27 ಜನವರಿ 2025 ನಾನು ಬಂದೆ. ಬರುವಾಗನ ನನಗೆ ಸ್ವಾಗತ ಕೋರಿದ್ದು ಕಸದ ರಾಶಿಗಳು ಆ್ಯಕ್ಚುಲಿ. ಸೊ ಸ್ವಲ್ಪ ಎಲ್ಲೋ ಲೋಪದೋಷಗಳಿವೆ, ಕೆಲಸ ಮಾಡೋದ್ರಲ್ಲಿ ಅಥವಾ ಅದು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಲೋಪದೋಷಗಳಿವೆ ಅಂತಕ್ಕಂಥ ಒಂದು ವಿಚಾರ ಗಮನಕ್ಕೆ ಬಂತು. ಹೆಚ್ಚಿನ ಮುತುವರ್ಜಿ ವಹಿಸಿ ಸ್ವಚ್ಛತೆ ಮಾಡಬೇಕು ಅಂತ. ಆದರೆ ನೀವು ಅನ್ಬೋದು 1 ವರ್ಷ ಮೇಲಾಯಿತು, ಇಷ್ಟು ದಿವಸ ಆಯ್ತಲ್ಲ ಅಂತ. ಆದರೆ ಆಗಿನ ಸಂದರ್ಭದಲ್ಲಿ ನಾನು ಎಲ್ಲ ಸ್ಟ್ರಾಟಜಿಗಳನ್ನ ಅನಾಲಿಸಿಸ್ ಮಾಡಿದೆ. ಅವಾಗ ನೋಡಿದಾಗ ನಮ್ಮಲ್ಲಿ ಆ್ಯಕ್ಚುಲಿ ಸಿಬ್ಬಂದಿಗಳ ಸಂಖ್ಯೆ ತೀವ್ರವಾಗಿರ್ತಕ್ಕಂಥ ಕೊರತೆ ಇದೆ. 2ನೇದಾಗಿ ನಮಗೆ ವಾಹನಗಳ ಕೊರತೆ ಇತ್ತು. ಆಗ ನಾವು ಸನ್ಮಾನ್ಯ ಶಾಸಕರೊಂದು ಗಮನಕ್ಕೆ ತೊಗೊಂಡ್ಬಂದು ಬೇರೆ ಒಂದು ಯಾವುದೋ ಫಂಡಲ್ಲಿ ಆ್ಯಕ್ಷನ್ ಪ್ಲಾನ್ ಮಾಡಿ ಹೊಸದಾಗಿ ಒಂದು 6 ವೆಹಿಕಲ್ಗಳನ್ನ ತೊಗೊಂಡ್ಬಂದು ಫಸ್ಟ್ ಏನು ಮಾಡಿದ್ವಿ ಅಂತ ಹೇಳಿದರೆ, ಮನೆ ಕಸ ಸಂಗ್ರಹಣೆಯನ್ನು ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಅದನ್ನು ಮಾಡಬೇಕಂತೇಳಿ ನಾವು ನಿರ್ಣಯ ಮಾಡಿದ್ವಿ. ಯಾಕಂತ ಹೇಳಿದರೆ, ರಸ್ತೆ ಮೇಲೆ, ಚರಂಡಿ ಮೇಲೆ, ಇನ್ನಿತರ ಖಾಲಿ ಜಾಗಗಳಲ್ಲಿ ಬೀಳತಕ್ಕಂಥ ಕಸ ಎಲ್ಲಿಂದ ಬೀಳ್ತದೆ ಅಂತ ಹೇಳಿದರೆ ಅದು ಮನೆಯಿಂದನೇ ಬೀಳ್ತದೆ. ಒಬ್ಬ ವ್ಯಕ್ತಿನ ತೊಗೊಂಡು ಬಂದು ಕಸ ಹಾಕಿದಾಗ ಮಾತ್ರ ಕಸ ಗುಡ್ಡೆ ಆಗ್ತದೆ. ಅದ್ರ ಹೊರತು ನೈಸರ್ಗಿಕವಾಗಿ ಬಿಡ್ತಿರ್ತಕ್ಕಂಥ ಕಸ ಕೆಲವು ದಿವಸಗಳಲ್ಲಿ ಕೊಳ್ತು ಹೋಗ್ತದೆ. ಗಿಡದ ತಪ್ಪಲುಗಳಾಗಲಿ ಅಥವಾ ಗಿಡದ ಕಟ್ಟಿಗೆಗಳಾಗಲಿ, ರೆಂಬೆ ಕೊಂಬೆಗಳಾಗಲಿ, ಅದು ಕೆಲವೊಂದು ದಿವಸಗಳ ನಂತರ ಅದು ಅಷ್ಟೊಂದು ಗಲೀಜು ಕಾಣಂಗಿಲ್ಲ, ಅಸಹ್ಯಕರ ವಾತಾವರಣ ಅದು ನಿರ್ಮಾಣ ಮಾಡೋದಿಲ್ಲ. ಆದರೆ ಮನೆಯಿಂದ ಬಂದಿರತಕ್ಕಂಥ ಕಸದಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ಸು, ಪೇಪರ್ಸು, ಮೆಟಲ್ಸು, ಅರಿವೆ ಅದು ಇದು ಇರ್ತದಲ್ಲ. ಸೊ ಹೀಗಾಗಿ ಅದು ಹೆಚ್ಚಿನ ಪ್ರಮಾಣದ ಕೊಳೆಯನ್ನು ನಿರ್ಮಾಣ ಮಾಡಿತ್ತು. ಸೊ ಅದನ್ನು ನಾವು ಅಡ್ರೆಸ್ ಮಾಡಿದ್ವಿ. ಅಂದರೆ ಫಸ್ಟ್ ಸೋರ್ಸ್ ಆಫ್ ಪ್ರಾಬ್ಲಮ್ ಎಲ್ಲಿದೆ, ಆ ಒಂದು ಪ್ರಾಬ್ಲಮನ್ನು ಅಡ್ರೆಸ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಮ್ಮದು 6 ವೆಹಿಕಲ್ ಇತ್ತು, ಅದನ್ನು 10ಕ್ಕೆ ಎಕ್ಸ್ಟೆಂಡ್ ಮಾಡಿದ್ವಿ. ಇದು ಲಭ್ಯ ಸಿಬ್ಬಂದಿಗಳ ಮಧ್ಯದಲ್ಲಿ 10 ವೆಹಿಕಲ್ಗಳಿಗೆ ಎಕ್ಸ್ಟೆಂಡ್ ಮಾಡಿ ಒಂದು ವೆಹಿಕಲ್ಗೆ ಸುಮಾರು ಒಂದು 1100ರಿಂದ 1200 ಮನೆಗಳಿಂದ ಕಸ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಉಸ್ತುವಾರಿಯನ್ನು ನಮ್ಮ ಡ್ರೈವರ್ಸ್ಗಳಿಗೆ ನಾವು ಕೊಟ್ಟಿವಿ. ಅದಾದ ನಂತರ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಒಂದು ಸುಮಾರು ಒಂದು 4ರಿಂದ 5 ತಿಂಗಳ ಕಾಲ ಅದನ್ನು ಮಾನಿಟರ್ ಮಾಡಿ ಯಾಕಂದರೆ ಒಂದೇ ದಿವಸ ಎಲ್ಲ ಬದಲಾವಣೆ ಆಗೋದಿಲ್ಲ. ನಾವು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬೋದು, ಆಶ್ವಾಸನೆ ಕೊಡ್ಬೋದು, ಆದರೆ ಪ್ರಾಕ್ಟಿಕಲಿ ಅದು ಪಾಸಿಬಲ್ ಇಲ್ಲ. ಸ್ವಲ್ಪ ನಮ್ಮ ಸಿಬ್ಬಂದಿಗಳ ತಲೆಯಲ್ಲಿ ತುಂಬಿ ಅವ್ರ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡಿ ಅದರಿಂದ ಏನು ರಿಸಲ್ಟ್ಸ್ ಬರ್ತದೆ ಅಂತಕ್ಕಂಥ ಅವರನ್ನು ಬ್ರೈನ್ ವಾಶ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಅದಾದ ನಂತರ ನಾವು ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸಕ್ಕೆ ಹಾನಿಯಾದ್ವಿ. ಸಾರ್ವಜನಿಕರಲ್ಲಿ ಕೂಡ ಸಾಕಷ್ಟು ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡಿ ಇವತ್ತು ಎಲ್ಲಿಗೆ ಬಂತು ಅಂತ ಹೇಳಿದರೆ, ನಮ್ಮಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟ್ ಅಂತ ಇದೆ. ಅಲ್ಲಿ ನಮ್ಮ ದಾಂಡೇಲಿಯಿಂದ ಹೋಗ್ತಕ್ಕಂಥ ಕಸ 10 ಟನ್ ಇತ್ತು. ಅವರೇಜ್ ಸರಾಸರಿ ಕಸ ಬರ್ತಕ್ಕಂಥದ್ದು 10 ಟನ್ ಬರಲಿ. ಆ್ಯಕ್ಚುಲಿ ನಮಗೆ ಬರಬೇಕಾಗಿರ್ತಕ್ಕಂಥ ಕಸ 19 ಟನ್. ಜನಸಂಖ್ಯೆ ಆಧಾರದ ಮೇಲೆ ಒಂದು ಅಂದಾಜು ಒಂದು ಐಡಿಯಲ್ ಇದೆ, 19ರಿಂದ 20 ಟನ್ ಬರಬೇಕು ಕಸ. ಆದರೆ ನಮಗೆ 10 ಟನ್ ಮಾತ್ರ ಬರ್ತಾಯಿತ್ತು. ನಾವು ಈ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಾಗ ಏನು ಮಾಡಿದ್ವಿ, ಇವತ್ತಿನ ದಿವಸ ಕಸ ಬರ್ತಕ್ಕಂಥ ಪ್ರಮಾಣ 18 ಟನ್ಗಳಿಗೆ ಸುಮಾರು ಒಂದು 80% ಹೆಚ್ಚಿಗೆ ಆಗಿದೆ ಕಸ. ಸೊ ಅದು 8 ಟನ್ ಏನು ನಮ್ಮ ದಾಂಡೇಲಿ ನಗರದಲ್ಲಿನೇ ಅದು ಎಲ್ಲಿ ಬೀಳ್ತಾಯಿತ್ತು ಅಂತ ಹೇಳಿದರೆ, ಪ್ರತಿದಿನ 8 ಟನ್ ಕಸ ಎಲ್ಲಿ ಬೀಳ್ತಾಯಿತ್ತು ಅಂತ ಹೇಳಿದರೆ ಚರಂಡಿ ಒಳಗೆ ಮತ್ತು ನಿಮ್ಮ ಅಲ್ಲೆಲ್ಲಿ ರಾಶಿಗಳು ಬೀಳ್ತಾಯಿತ್ತು. ಸೊ ಹೀಗಾಗಿ ಅದರಲ್ಲಿ ಒಂದು ರಿಸಲ್ಟ್ಸ್ ನಮಗೆ ಬಂತು. ಇನ್ನೂ ಕೂಡ ನಮಗೆ ಒಂದು 5%
ಅಪ್ರಾಕ್ಸಿಮೇಟ್ಲಿ ಜನ ನಮಗೆ ಕಸ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ವಿ, ನೆಕ್ಸ್ಟ್ ಏನು ಸ್ಟೆಪ್ಸ್ ತೊಗೊಂಡಿವಿ ನಾವು, ಕಾನೂನಾತ್ಮಕ ದಂಡನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಬೇಕಂತೇಳಿ ಈಗ ಲಾಸ್ಟ್ ಒಂದು 2 ತಿಂಗಳಿಂದ 3 ತಿಂಗಳಿಂದ ಏನು ಮಾಡ್ತಾ ಇದ್ದೀವಿ, ಮಾರ್ಚ್ 1ನೇ ತಾರೀಕಿನಿಂದ ಊರಲ್ಲಿ ನಮ್ಮ ಸಿಬ್ಬಂದಿಗಳು ಆರೋಗ್ಯ ವಿಭಾಗದ ಎಲ್ಲ ಸಿಬ್ಬಂದಿಗಳು ಹೋಗಿ ಪ್ರತಿ ಮನೆಗೆ ಹೋಗಿ ಕಸವನ್ನು ಕೊಡಬೇಕಂತಕ್ಕಂಥ ಜಾಗೃತಿಯನ್ನು ಮೂಡಿಸ್ತಾರೆ. ಡ್ರೈವರ್ಗಳ ಜೊತೆಗೇ ಹೋಗ್ತಾ ಇದ್ದಾರೆ. ಈಗ ನೀವು ಕೂಡ ಬಹಳಷ್ಟು ಜನ ಅಬ್ಸರ್ವ್ ಮಾಡಿರ್ಬೋದು, ಕಸ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಸೈಮಲ್ಟೇನಿಯಸ್ಲಿ ಆ ಏರಿಯಾಗಳನ್ನ ಕ್ಲೀನ್ ಮಾಡ್ತಕ್ಕಂಥ ಈಗ ಡಬಲ್ ಕೆಲಸ ಆಗಿದೆ. ಒಂದು ಕ್ಲೀನು ಮಾಡಬೇಕು, ಆಮೇಲೆ ಒಂದು ಜಾಗೃತಿ ಮೂಡಿಸಬೇಕು, ಆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈಗ ಅದು ನನ್ನ 95-96% ಕ್ಲಿಯರ್ ಆಗಿದೆ. ಇನ್ನೊಂದು 4% ಆದರೆ ಬಹುಶಃ ಈ ಕಸದ ಗುಡ್ಡೆಗಳೇನಿದೆ ನಿಮ್ಮ ದಾಂಡೇಲಿಯಲ್ಲಿ, ಆ ಯಾವುದಾದ್ರು ಗುಡ್ಡೆಗಳು ಕಾಣೋದಿಲ್ಲ. 29 ಕಸದ ಬ್ಲ್ಯಾಕ್ ಸ್ಪಾಟ್ಸ್ ಅಂತೀವಿ ನಾವು, ಗಾರ್ಬೇಜ್ ಬೀಳ್ತಕ್ಕಂಥ ಸ್ಪಾಟ್ಸ್ 29 ಐಡೆಂಟಿಫೈ ಮಾಡಿದ್ವಿ ನಾವು, ಎಲ್ಲೆಲ್ಲಿ ಬೀಳ್ತದೆ ಅಂತೇಳಿ. ಅಲ್ಲಿ ಸ್ಟಾರ್ಟಿಂಗ್ ಹಂತದಲ್ಲಿ ನಾವು CC ಕ್ಯಾಮ್ರಾ ಹಾಕಿದ್ವಿ. CC ಕ್ಯಾಮ್ರಾ ಹಾಕಿದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಯಿತು. ಅದಾದ ನಂತರ ಅವೇರ್ನೆಸ್ ಮೂಡಿಸಿದಾಗ 75% ಕಡಿಮೆ ಆಯಿತು. ಈಗ ದಂಡನಾತ್ಮಕ ಕ್ರಮಗಳನ್ನು ನಾವು ತಗೊಳ್ತಾ ಇದ್ದೀವಿ. ಈಗ ಕಳೆದ ಕೆಲವು ದಿನಗಳಿಂದ ಪೇಪರ್ಗಳಲ್ಲಿ ಇದರಲ್ಲಿ ಎಲ್ಲ ಬಂತು, ನೀವು ಅಬ್ಸರ್ವ್ ಮಾಡಿರ್ಬೋದು. ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ, ಸುಮಾರು ಒಂದು 100 ಜನಕ್ಕಿಂತ ಹೆಚ್ಚು ಜನರಿಗೆ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಅದರಲ್ಲಿ 2ನೇ ಸಲ ತಪ್ಪಿತಸ್ಥ ಯಾರಿದ್ದಾರೆ ಅವ್ರಿಗೆ ನಾವು ದಂಡ ಕೂಡ ಹಾಕ್ತಾ ಇದ್ದೀವಿ. ಸುಮಾರು 10,000ಕ್ಕಿಂತ ಹೆಚ್ಚು ದಂಡ, ಅಂದರೆ 150 ರೂಪಾಯಿ. ಸ್ಟಾರ್ಟಿಂಗ್ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಡ್ತೀವಿ, ಆದರೆ ಈಗ 150, 200, 300, 500ರವರೆಗೆ ಮ್ಯಾಕ್ಸಿಮಮ್ ನಾವು ಪೆನಾಲ್ಟಿ ಹಾಕ್ತಾ ಇದ್ದೀವಿ ಕಸ ಹಾಕೋರಿಗೆ. ಸೊ ಈಗ ಕಸ ಹಾಕೋದಾಗಲಿ ಮತ್ತು ಎಲ್ಲೆಲ್ಲೋ ಗಲೀಜು ಮಾಡ್ತಕ್ಕಂಥ ಕೆಲಸಗಳಿಗೆ ಅದಕ್ಕೆ ಒಂದು ಪೆನಾಲ್ಟಿ ಹಾಕಿ ಒಂದು ಸುಮಾರು 10,000 ಪೆನಾಲ್ಟಿ ಕೂಡ ಈಗ ನಾವು ಕಲೆಕ್ಟ್ ಮಾಡಿದ್ವಿ. ಆಮೇಲೆ ಅದನ್ನು ನಾವು ನ್ಯೂಸಲ್ಲಿ ಕೊಟ್ಟ ನಂತರ ನ್ಯೂಸ್ದಿಂದ ಏನಾಯಿತು ಅಂತಂದರೆ ಸಾರ್ವಜನಿಕರಲ್ಲಿ ಅರಿವು ಮೂಡ್ತಕ್ಕಂಥ ಕೆಲಸ ಆಯಿತು. ಅದರಿಂದ ಕೂಡ ಒಂದು ಮತ್ತು 20% ನಮಗೆ ಲಾಭ ಆಯಿತು. ಸೊ ಹೀಗಾಗಿ 95-96% ಹೋಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಇದೇ ರೀತಿಯ ಸಹಕಾರ ನಮಗೆ ಸಾರ್ವಜನಿಕರಿಂದ ಸಿಕ್ಕಿದೆ ಆದಲ್ಲಿ, ನೀವು ನಿಮ್ಮ ಒಂದು ಆಸೆ ಅಂದರೆ ಏನಿದೆ, ನಿಮ್ಮ ಒಂದು ವಿಚಾರ ದಾಂಡೇಲಿ ನಗರದ ಒಂದು ಹಿತ ಉದ್ದೇಶದಿಂದ ನೀವೇನು ಹೇಳ್ತಾ ಇದ್ದೀರಿ ಅಂತಂದರೆ, ದಾಂಡೇಲಿ ಯಾವತ್ತೂ ಕೂಡ ರಾಜ್ಯ ಮಟ್ಟದಲ್ಲಿ ಆಗಲಿ ಅಥವಾ ಜಿಲ್ಲಾ ಮಟ್ಟದಲ್ಲೂ ಕೂಡ ಹೆಸರು ಮಾಡಿದ್ದೆ ಯಾವುದೇ ಎಕ್ಸಾಂಪಲ್ಸ್ ಇಲ್ಲ. ಆದರೆ ಬಹುಶಃ ನನಗನ್ಸೋ ಮಟ್ಟಿಗೆ ನಾವು ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ, ರಿಸಲ್ಟ್ಸ್ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಆದರೂ ಸಹ ದಾಂಡೇಲಿ ನಗರವನ್ನು ಕನಿಷ್ಠ ಪಕ್ಷ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಚ್ಛ ನಗರ ಅಂತಕ್ಕಂಥ ಪಟ್ಟವನ್ನು ಗಳಿಸಲಿಕ್ಕೆ ಇನ್ನು ಭಾಳ ದಿವಸ ಬೇಕಾಗಿಲ್ಲ. ನಮ್ಮ ಒಂದು 6 ತಿಂಗಳ ಒಳಗಡೆನೇ ಆ ಕೆಲಸ ಆಗ್ತದೆ ಮಾತನ್ನು ನಾನು ನಿಮಗೆ ಹೇಳಿ ಬಯಸ್ತೇನೆ. ಹಾಗೂ ನೀವೆಲ್ಲರೂ ಕೂಡ ಇವತ್ತು ಬಂದು ನಮಗೆ ಸನ್ಮಾನ ಮಾಡಿದ್ದಕ್ಕೆ ನಾನು ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತೇನೆ. ನಾನು ನನ್ನ ಸಂಪೂರ್ಣ ಶ್ರಮವನ್ನು ನಾನು ಈ ದಾಂಡೇಲಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಇನ್ನೂ ಸಾಕಷ್ಟು ಲೋಪದೋಷಗಳಿದೆ, ಸಾಕಷ್ಟು ಇಶ್ಯೂಗಳನ್ನು ಬಗೆಹರಿಸಬೇಕಾಗಿದೆ. ಒಂದೊಂದಾಗಿ ಆ ಸೋರ್ಸ್ ಆಫ್ ಪ್ರಾಬ್ಲಮಿಂದ ನಾನು ಸ್ಟಾರ್ಟ್ ಮಾಡೋದ್ರಿಂದ, ಅಂದರೆ ಫಾರ್ ಎವರ್ ಆ ಸಮಸ್ಯೆ ಬಗೆಹರಿಬೇಕು ಅನ್ನೋ ಒಂದು ಉದ್ದೇಶದಿಂದ, ನಾನು ಅದರ ಒಂದು ಬೇರು ಸಹಿತ ಸಮಸ್ಯೆನ ಕಿತ್ತು ಹಾಕಬೇಕು ಅನ್ನೋ ಉದ್ದೇಶದಿಂದ ತಕ್ಷಣಕ್ಕೆ ರಿಸಲ್ಟ್ ಬರೋದಿಲ್ಲ. ನಾನು ಮಾಡ್ತಕ್ಕಂಥ ಕೆಲಸ ಈಗ ಒಂದು ಲ್ಯಾಂಡ್ ಒಂದು ವಿಷಯ ಇದೆ, ಅದು ರಿಸಲ್ಟ್ಸ್ ಬರಲಿಕ್ಕೆ ಸುಮಾರು ಒಂದು 2 ವರ್ಷ ಬೇಕು. ನಮ್ಗೆ ಪ್ರಾರಂಭ ಮಾಡಿ 1 ವರ್ಷ ಆಗಿದೆ, ಇನ್ನು 1 ವರ್ಷ ಬೇಕಾಗ್ಬೋದು ಅದಕ್ಕೆ. ಯಾಕಂದರೆ ಅದು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಇರಬೇಕಾಗ್ತದೆ, ಎಲ್ಲರಿಗೂ ಅದ್ರ ಬಗ್ಗೆ ಆಸಕ್ತಿ ಇರಬೇಕಾಗ್ತದೆ, ನಮ್ಮ ಹಂತದಲ್ಲಿ ಮಾತ್ರ ಇರೋದಿಲ್ಲ. ಸೊ ಹೀಗಾಗಿ ಸಮಸ್ಯೆಗಳನ್ನು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬಗೆಹರಿಸಿ ನನ್ನ ಅವಧಿಯಲ್ಲಿ ದಾಂಡೇಲಿ ನಗರದ ಬಹಳಷ್ಟು ಇಶ್ಯೂಗಳನ್ನ ಬಗೆಹರಿಸಿ ಹೋಗ್ಬೇಕಂತಕ್ಕಂಥ ಒಂದು ಸದುದ್ದೇಶ ನನ್ನ ಹತ್ರ ಇದೆ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇರಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನಾನು 2 ಮಾತನ್ನು ಈ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ 2 ವಿಷಯಗಳನ್ನು ಗಮನಕ್ಕೆ ತರ್ತೇವೆ. ಮಾಡಲಿಕ್ಕೆ ಬಂದಿದ್ವಿ. ಅವರು ನಮ್ಮ ಒಂದು ದಾಂಡೇಲಿ ಹೆಸರನ್ನು ಉನ್ನತ ಮಟ್ಟದಲ್ಲಿ ಹೆಸರನ್ನು ತೆಗೆದುಕೊಂಡು ಬಂದಿದ್ದಾರೆ. ಅವರು ಮುಂದಿನ ದಿವಸಗಳಲ್ಲಿ ಅವರು ಇನ್ನಷ್ಟು ಉನ್ನತ ಆಗಿರ್ತಕ್ಕಂಥ ಅವರು ವಿಚಾರಧಾರಿಗಳು ಸಾಕಷ್ಟು ಬೆಳಕಿಗೆ ಬರಬೇಕು ಮತ್ತು ಅವರು ಉನ್ನತ ಮಟ್ಟದಲ್ಲಿ ಅವರಿಗೆ ಸ್ಥಾನ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ, ಅವರು ಇವತ್ತಿನ ದಿವಸ ನಮ್ಮ ಒಂದು ಈ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ, ಅದೇ ಯೋಜನೆಗಳನ್ನು ಇಲ್ಲಿ ಮಾಡಿದ್ದಾರೆ. ಅವರು ಕೂಡ ತಾವು ಮಾತನಾಡಬೇಕಾದ್ರೆ ಹೇಳಿದರು, ನನ್ನ ಒಂದು ಸಾಧನೆಗೆ ನನಗೇನಾದರೂ ಒಂದು ಸಾಧನೆ ಬಂದರೆ ಅದಕ್ಕೆ ನನ್ನ ಒಬ್ಬಂದೇ ಪರಿಶ್ರಮ ಅಲ್ಲ, ನನ್ನಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳ ದಕ್ಷ ಕೆಲಸ ಆಡಳಿತ ಮತ್ತು ಈ ಊರಿನ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದಂದರೆ ಈ ಊರಿನ ಜನರ ಸಹಕಾರದಿಂದ ನಾನೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಪೂರಕವಾಗಿ ಅದಕ್ಕೆ ಈ ಸಹಕಾರದಿಂದಲೇ ನಾನು ಇವತ್ತಿನ ದಿವಸ ಪ್ರಶಸ್ತಿ ತೆಗೆದುಕೊಂಡಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ನಮ್ಮ ಪೌರಾಯುಕ್ತರಿಗೆ ಎಲ್ಲರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.